ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದಿಕೊಳ್ಳೋಣ. ಇಬ್ಬರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡೋರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ತಾನೇ ಶೋಧಿಸಲ್ಪಟ್ಟದ್ದರಿಂದ ದೇವರು ಈ ಭೂಲೋಕದಲ್ಲಿರುವಾಗೆ ಯೇಸು ಸ್ವಾಮಿ ಬಗ್ಗೆ ಈ ವಾಕ್ಯ ಹೇಳುತ್ತೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸುವಂಥ ಕಾಲದಲ್ಲಿ ತಾನೇ ಶೋಧಿಸಲ್ಪಟ್ಟದ್ದರಿಂದ ಶೋಧಿಸಲ್ಪಡೋರಿಗೆಲ್ಲರಿಗೂ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿರುವಾಗೆ ಆತನು ಹುಟ್ಟಿದ ದಿನದಿಂದಲೂ ಸಿಲುವೆಗೆ ಹೋಗುವ ತನಕ ಯೇಸು ಸ್ವಾಮಿಯ ಜೀವಿತದಲ್ಲಿ ಭಯಂಕರವಾದ ಶೋಧನೆಗಳನ್ನ ನಾವು ಪುಸ್ತಕದಲ್ಲಿ ನಾವು ನೋಡ್ತೀವಿ. ಏಸಪ್ಪ ಹುಟ್ಟುವಾಗಲೇ ಹೇರೋದ ರಾಜ ಯೇಸುವನ್ನು ಕೊಲೆ ಮಾಡಿಸಲು ಇದ್ದ. ಮತ್ತು ಯೇಸು ಸ್ವಾಮಿ 40 ದಿನಗಳು ಉಪವಾಸ ಮಾಡುವಾಗೆ ಸೈತಾನು ಬಂದು ಆತನ್ನು ಶೋಧಿಸ್ತಾನೆ. ಆತನ ಸೇವೆಯನ್ನು ಆರಂಭ ಮಾಡಿದ ದಿನಗಳಿಂದ ನಾವು ನೋಡ್ತೀವಿ, ಎಲ್ಲ ಕಡೆಗಳಲ್ಲಿ ಯೇಸು ಸ್ವಾಮಿಗೆ ಪರಿಸಯ್ಯರುಗಳು, ಸದ್ದುಕಾರ್ಯರು, ಅನೇಕ ಶಾಸ್ತ್ರಿಗಳು ಮತ್ತು ಯೇಸು ಸ್ವಾಮಿಯ ಸ್ವಂತ ಜನರು, ತನ್ನ ಅಣ್ಣ ತಮ್ಮಂದಿರುಗಳು, ತನ್ನ ಇಡೀ ಕುಟುಂಬದವರು ಮತ್ತು ಸ್ವಂತ ಊರವರು ಮತ್ತು ಸೇವೆಗೆ ಹೋಗಿರುವಂಥ ಎಲ್ಲ ಸ್ಥಳದಲ್ಲಿರುವಂಥ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿಗೆ ಬಹಳವಾದ ಶೋಧನೆಗಳು ಬಂತು. ಆತನು ಎಲ್ಲ ವಿಷಯದಲ್ಲಿ ಶೋಧಿಸಲ್ಪಡ್ತಾ ಇದ್ದಾನೆ. ಸಿಲುವೆ ಮೇಲೆ ಕೂಡ ನಾವು ನೋಡ್ತೀವಿ ಭಯಂಕರವಾದ ಆತನಿಗೆ ಶೋಧನೆ. ಈ ರೀತಿಯಾಗಿ ಏಸಪ್ಪ ಜೀವಿಸಿದ ಕಾಲದಲ್ಲಿ ಆತನು ಎಲ್ಲ ಶೋಧನೆಗೂ ಒಳಗಾದ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂದು ದೇವ್ರ ವಾಕ್ಯ ಹೇಳುತ್ತೆ. ದೇವ ಮಕ್ಕಳೇ, ಯೇಸು ಕ್ರಿಸ್ತನು ಎಲ್ಲ ಶೋಧನೆಗಳನ್ನು ಆತನು ಅನುಭವಿಸಿದ್ದಾನೆ. ಎಲ್ಲ ಕಷ್ಟ, ಎಲ್ಲ ಬಾಧನೆಗಳು, ಎಲ್ಲ ಹೋರಾಟ, ಹಿಂಸೆ, ಅವಮಾನ, ನಿಂದೆಗಳು, ಸಕಲ ವಿಧವಾದ ಕಷ್ಟಗಳನ್ನ ಏಸಪ್ಪ ಈ ಲೋಕದಲ್ಲಿರುವಾಗೆ ಅನುಭವಿಸಿದ್ದಾನೆ. ಈಗ ಯಾರೆಲ್ಲ ಶೋಧಿಸಲ್ಪಡ್ತಾ ಇದ್ದಾರೋ ಅವರು ಎಲ್ಲರಿಗೂ ಸಹಾಯ ಮಾಡಲು ಆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಈ ಕಾಲದಲ್ಲಿ ಯೇಸು ಸ್ವಾಮಿನ ನಂಬಿದ ದಿನಗಳಿಂದ ಇರ್ಬೋದು, ಅಥವಾ ಯೇಸು ಸ್ವಾಮಿನ ಅನೇಕ ವರ್ಷಗಳಿಂದ ನಂಬಿರೋರು, ಹೊಸದಾಗಿ ನಂಬಿರೋರು, ಸಭೆಗೆ ಬರೋರು, ಮನೆಗಳಲ್ಲಿ ಪ್ರಾರ್ಥನೆಗಳು ಮಾಡೋರು, ಯೇಸು ಸ್ವಾಮಿನ ಪ್ರೀತಿಸೋರು, ಯೇಸು ಸ್ವಾಮಿಗಾಗಿ ತ್ಯಾಗ ಮಾಡಿದವರು, ಈ ಥರ ಎಷ್ಟೋ ಒಂದು ಜನಾಂಗಗಳನ್ನ ನಾವು ನೋಡ್ತೀವಿ. ಈ ಕಾಲದಲ್ಲಿ ಯಾರೆಲ್ಲ ಶೋಧಿಸಲ್ಪಡ್ತಾ ಇದ್ದಾರೋ ಅವರು ಎಲ್ಲರಿಗೂ ಯೇಸು ಸ್ವಾಮಿ ಆ ಶೋಧನೆಗಳ ಮಧ್ಯದಲ್ಲಿ ಆತನಿದ್ದು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಯಾವ ವಿಷಯಗಳಲ್ಲಿ ನೀವು ಶೋಧಿಸಲ್ಪಡ್ತಾ ಇದ್ದೀರಾ? ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ, ನಿಮ್ಮ ರಿಲೇಷನ್ಗಳ ಮಧ್ಯದಲ್ಲಿ, ಸ್ನೇಹಿತರುಗಳ ಮಧ್ಯದಲ್ಲಿ, ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ, ಅಥವಾ ಜಮೀನು ವ್ಯವಹಾರಗಳಲ್ಲಿ, ಕೋರ್ಟು ಕೇಸು ಅಂಥ ವ್ಯವಹಾರಗಳಲ್ಲಿ, ಅಥವಾ ಅನೇಕ ಒಂದು ರೋಗದ ಕಾರ್ಯಗಳಲ್ಲಿ, ಮತ್ತು ನೋಡುವಾಗೆ ಯಾರಾದರೂ ನಮಗೆ ವಿರೋಧವಾಗಿ ಈ ರೀತಿಯಾಗಿ ಮಾಡಿರುವಂಥ ಕಾರ್ಯಗಳ ಮಧ್ಯದಲ್ಲಿ ಮಕ್ಕಳೇ, ಯಾವ ವಿಷಯದಲ್ಲಿ ನೀವು ಶೋಧಿಸಲ್ಪಡ್ತಾ ಇದ್ದೀರಾ? ಆ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ಯೇಸು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಾಗಾಗಿ ಶೋಧನೆಗಳು ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡಬಾರ್ದು, ಹಾಗೆ ದೇವ್ರ ಮೇಲಿರೋ ಪ್ರೀತಿನ ಕಡಿಮೆ ಮಾಡಬಾರ್ದು, ದೇವ್ರ ಮೇಲಿರೋ ನಂಬಿಕೆನ ಕಡಿಮೆ ಮಾಡಬಾರ್ದು, ಪ್ರಾರ್ಥನೆಗಳು ಮಾಡೋದನ್ನು ನಾವು ಬಿಟ್ಟುಬಿಡಬಾರ್ದು, ಸಭೆಗಳಿಗೆ ಹೋಗೋದನ್ನು ಬಿಟ್ಟುಬಿಡಬಾರ್ದು, ಬೈಬಲ್ ಓದೋದನ್ನು ಬಿಟ್ಟುಬಿಡಬಾರ್ದು. ದೇವರಲ್ಲಿ ಆ ಶೋಧನೆಗಳನ್ನು ನಾವು ಸಹಿಸ್ಕೊಳ್ಳೋಕ್ಕೂ ಜಯಿಸೋಕ್ಕೂ ನಾವು ದೇವರಿಂದ ಬಲ ಕೇಳಬೇಕು. ದೇವರೇ, ಬಂದಿರೋ ಈ ಶೋಧನೆಗಳನ್ನ ನಾನು ಜಯಿಸೋಕ್ಕೆ ನನಗೆ ಬಲ ಕೊಡು, ಈ ಶೋಧನೆಗಳಿಂದ ತಪ್ಪಿಸಿಕೊಳ್ಳೋಕ್ಕೆ ನನಗೆ ಮಾರ್ಗ ತೋರಿಸು. ಹಾಲೆಲೂಯ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ನಮಗೆ ಬಂದಿರೋ ಶೋಧನೆ ಹೋರಾಟ ದಿನಗಳಲ್ಲಿ ನಾವು ಎಂಥ ಪರಿಸ್ಥಿತಿಗಳಲ್ಲಿದ್ದರೂ ಅದರ ನಿಮಿತ್ತವಾಗಿ ನಾವು ಕುಂದಿ ಹೋಗಬಾರ್ದು, ನಾವು ಭಯ ಪಡಬಾರ್ದು, ಹಿಂಜಾರಬಾರ್ದು, ಮಾಡೋಂಥ ಪ್ರಾರ್ಥನೆ ಭಕ್ತಿಗಳನ್ನ ಬಿಟ್ಟು ಬಿಡಬಾರ್ದು, ಕ್ರಿಸ್ತನ ಮೇಲಿರೋಂಥ ನಂಬಿಕೆ, ವೈರಾಗ್ಯ, ಪ್ರೀತಿಗಳನ್ನ ನಾವು ಬಿಡಬಾರ್ದು. ಯಾಕಂದರೆ ನಮಗೆ ಬಂದಿರೋಂಥ ಶೋಧನೆಗಳು ಒಂದು ವೇಳೆ ದೇವರ ವಾಕ್ಯ ಏನು ಹೇಳುತ್ತಂದರೆ, ಪೇತ್ರರು ನಾವು ನೋಡ್ತೀವಿ, ಪೇತ್ರ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳುತ್ತೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ, ನೋಡ್ರಿ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆ ಈ ಕಷ್ಟಗಳಿಂದ ಶೋಧಿತವಾಗಿ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವವು.
ಹಲ್ಲೆಲೂಯ. ಬಂಗಾರ ನಾಶವಾಗುವಂಥದ್ದಾಗಿದ್ದರೂ ಆದರೂ ಆ ಬಂಗಾರನ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸೋದುಂಟು. ಬಂಗಾರ ಅಂದರೆ ಶೋಧಿಸಲ್ಪಡುತ್ತೆ. ಅದೇ ರೀತಿಯಾಗಿ ನಿಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ಏಕೆಂದರೆ ಕ್ರಿಸ್ತನ ಮೇಲೆ ನೀವು ಇಟ್ಟಿರುವಂಥ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ಆ ನಂಬಿಕೆ ಶೋಧಿಸಲ್ಪಡೋದ್ರಿಗೆ ಹಲವಾರು ಕಷ್ಟಗಳು ನಮ್ಮ ಜೀವಿತಗಳಲ್ಲಿ ಬರ್ತಾವೆ. ಯಾಕೆಂದರೆ ನಮ್ಮ ನಂಬಿಕೆ ಶೋಧಿಸಲ್ಪಡುತ್ತೆ. ಇವರು ನಂಬಿಕೆಯಲ್ಲಿ ನಿಲ್ತಾರಾ ಇಲ್ವಾ, ನಂಬಿಕೆಯಲ್ಲಿ ಕುಂದಿ ಹೋಗ್ತಾರಾ ಇಲ್ವಾ ಅಂದ್ಬಿಟ್ಟು ಈ ಕೊನೆ ಕಾಲದಲ್ಲಿ ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು, ನಂಬಿಕೆಯಲ್ಲಿ ದೃಢವಾಗಿರಬೇಕು. ಎಂಥ ಶೋಧನೆಗಳು ಬಂದರೂ, ಎಂಥ ಕಷ್ಟಗಳು ಬಂದರೂ, ಎಂಥ ನಿಂದನೆಗಳು ಬಂದರೂ, ಎಂಥ ಹೋರಾಟ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ದೈವ ಮಕ್ಕಳೇ ನಮಗೆ ಬಂದರೂ ನಾವು ಕುಂದಿ ಹೋಗಬಾರ್ದು. ಮತ್ತು ದೃಢವಾಗಿ, ಸ್ಥಿರವಾಗಿ, ಬಲವಾಗಿ ನಾವು ನಂಬಿಕೆಯನ್ನು ಕಾಪಾಡಿಕೊಂಡು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಬೈಬಲಲ್ಲಿ ಯೋಬು ಎಂಬ ಭಕ್ತನಿಗೆ ನೋಡ್ರಿ, ಆತನಿಗೆ ಒಂದೇ ದಿನದಲ್ಲಿ ಎಷ್ಟು ಭಯಂಕರವಾದ ಒಂದು ಶೋಧನೆ ಅವರ ಜೀವಿತದಲ್ಲಿ ಬಂತು. ಅವರು ಎಲ್ಲವನ್ನೂ ಕಳೆದುಕೊಂಡರು. ದೇಹವು ಆತನಿಗೆ ಅಳಿದು ಹೋಯಿತು. ಅಂಥ ಪರಿಸ್ಥಿತಿ, ಅಂಥ ಸಮಯದಲ್ಲಿ ಕೂಡ ಆತನು ಕುಗ್ಗಿ ಹೋಗದೆ ಆತನು ದೃಢವಾಗಿ, ಸ್ಥಿರವಾಗಿ ಕ್ರಿಸ್ತನ ಮೇಲೆ ಅಂದರೆ ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆನ ಕಡೆವರೆಗೂ ಆತನು ಏನು ಮಾಡ್ತಾನೆ, ತನ್ನ ಯಥಾರ್ಥವನ್ನು ಬಿಡದೆ ಕಾಪಾಡಿಕೊಂಡ. ಆ ಶೋಧನೆ ಮುಗಿದ ಮೇಲೆ ಆತನ ಜೀವಿತದಲ್ಲಿ 2ರಷ್ಟು ಆಶೀರ್ವಾದ ಹೊಂದ್ಕೊಂಡ್ರು. ಮತ್ತು ಅದಕ್ಕಿಂತ ಮಿಗಿಲಾಗಿ ದೊಡ್ಡದಾಗಿ ಪರಲೋಕ ರಾಜ್ಯದಲ್ಲಿ ಒಂದು ದೊಡ್ಡ ಆಶೀರ್ವಾದನ ದೇವರು ಅವ್ರಿಗೆ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ನಂಬಿ ದೇವರ ಒಳಗಡೆ ಬಂದು ಒಂದು ಒಳ್ಳೆ ಪ್ರೀತಿ ಭಕ್ತಿ ಉಳ್ಳ ಜೀವಿತಗಳನ್ನ ಮಾಡೋರು ಎಲ್ಲರಿಗೂ ಶೋಧನೆಗಳು ಬರ್ತಾವೆ. ಯೇಸುವಿನ ನಿಮಿತ್ತವಾಗಿ ಶೋಧನೆಗಳು ಬರ್ತಾವೆ. ಯೇಸುವಿನ ನಿಮಿತ್ತವಾಗಿ ಕಷ್ಟಗಳು, ಅವಮಾನಗಳು, ನಿಂದೆಗಳು ನಮಗೆ ಬರುತ್ತವೆ. ನಾವು ಇರೋ ಜಾಗಗಳಲ್ಲಿ, ಹೋಗೋ ಸ್ಥಳಗಳಲ್ಲಿ, ವಾಸಿಸುವಂಥ ಕುಟುಂಬಗಳಲ್ಲಿ ನಮಗೆ ಶೋಧನೆಗಳು ಬರ್ತವೆ. ಹಾಗಾಗಿ ಏನೇ ಶೋಧನೆ ಬಂದರೂ ಪ್ರಾರ್ಥನೆನೇ ಹೆಚ್ಚಾಗಿ ಮಾಡ್ತಾನೆ ಇರ್ರಿ. ದೇವರ ವಾಕ್ಯವನ್ನು ಹೇಳುತ್ತಾ ನೀವೇನು ಮಾಡಬೇಕು, ಆ ಶೋಧನೆಗಳನ್ನು ಜಯಿಸಬೇಕು, ಶೋಧನೆಗಳನ್ನು ಸಹಿಸಬೇಕು, ಶೋಧನೆಗಳಿಗೆ ಭಯ ಪಡಬಾರ್ದು, ಕುಂದಿ ಹೋಗಬಾರ್ದು. ಹಾಗಾಗಿ ದೃಢವಾಗಿ, ಸ್ಥಿರವಾಗಿ ನಿಲ್ಲಬೇಕು. ಯಾಕಂದರೆ ನಮ್ಮ ನಂಬಿಕೆಗೆ ಶೋಧನೆಗಳು ಬರ್ತಾ ಇದ್ದಾವೆ. ಈ ಶೋಧನೆಗಳೆಲ್ಲ ನಾವು ಜಯಿಸಿದ ಮೇಲೆ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗೆ ಅವರಿಗೆ ಕೀರ್ತಿ, ಮಾನವ ಪ್ರಭಾವಗಳನ್ನು ಉಂಟು ಮಾಡುತ್ತೆ. ನೋಡಿದ್ರೆ ನಮ್ಮ ಜೀವಿತದಲ್ಲಿ ಬರೋ ಕಷ್ಟಗಳು ನಮಗೆ ಆಶೀರ್ವಾದಗಳನ್ನ ಉಂಟು ಮಾಡುತ್ತೆ. ನಮ್ಮ ಜೀವಿತದಲ್ಲಿ ಬರೋ ಶೋಧನೆಗಳು, ಹೋರಾಟಗಳು ನಮಗೆ ದೊಡ್ಡ ಕೀರ್ತಿ, ಮಾನ ಮತ್ತು ಮಹಿಮೆಗಳನ್ನ ಉಂಟು ಮಾಡುತ್ತೆಂದು ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಿಮ್ಮ ಹೃದಯಗಳನ್ನ ಬಲಪಡಿಸ್ಕೊಳ್ರಿ, ನಿಮ್ಮ ಮನಸ್ಸುಗಳನ್ನ ಸ್ಥಿರಪಡಿಸ್ಕೊಳ್ರಿ. ನೀವು ಅಧಿಕವಾಗಿ ಪ್ರಾರ್ಥನೆ ಮಾಡೋದಾದರೆ ನೀವು ಧೈರ್ಯವಾಗಿರ್ತೀರ. ನೀವು ದೇವ್ರ ವಾಕ್ಯನ ಓದಿ ಧ್ಯಾನಿಸಿ ದೇವರ ವಾಕ್ಯವನ್ನು ನೀವು ಬಾಯಿಪಾಠ ಮಾಡಿಕೊಂಡು ಅಂಥ ಸಮಯಗಳಲ್ಲಿ ವಾಕ್ಯವನ್ನು ಹೇಳಬೇಕು. ವಾಕ್ಯ ಏನು ಹೇಳುತ್ತಂದರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನೇ ಜಯಿಸಿದ್ದೀನೆಂದು ದೇವ್ರ ವಾಕ್ಯ ಹೇಳುತ್ತಲ್ಲ. ಈ ರೀತಿಯಾಗಿ ನೀವು ಮಾತಾಡಬೇಕು. ಈ ಲೋಕವನ್ನು ಜಯಿಸಿರುವಂಥ ಯೇಸು ನನ್ನ ಒಳಗಡೆ ಇದ್ದಾನೆ, ಈ ಲೋಕವನ್ನು ಜಯಿಸುವಂಥ ಯೇಸು ನನ್ನ ಕುಟುಂಬದಲ್ಲಿದ್ದಾನೆ, ನನ್ನ ಜೀವಿತದಲ್ಲಿದ್ದಾನೆಂದು ನೀವೇನು ಮಾಡಬೇಕು, ಧೈರ್ಯವಾಗಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಬೇಕು. ಯಾಕಂದರೆ ನಾವು ಸೋತು ಹೋದರೆ ನಾವು ಪರಲೋಕ ರಾಜ್ಯದಲ್ಲಿರೋಂಥ ಆಶೀರ್ವಾದಗಳನ್ನ ಕಳ್ಕೊಳ್ತೀವಿ. ನಾವು ಸೋತು ಹೋದರೆ ಈ ಭೂಮಿಯಲ್ಲಿ ಕೂಡ ನಮಗೆ ಬರುವಂಥ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ಬಿಡ್ತೀವಿ. ಹಾಗಾಗಿ ನಾವು ಸೋತು ಹೋಗಬಾರ್ದು. ಅದಕ್ಕೆ ದೇವರ ಪಳಿಯಲ್ಲಿ ನಾವು ಯಾವಾಗಲೂ ಏನು ಮಾಡಬೇಕಂದ್ರೆ, ನಮ್ಮನ್ನು ಬಲಪಡಿಸೋ ದೇವರೇ, ಎಂಥ ಕಷ್ಟಗಳು ಬಂದರೂ ನಾನು ಹಿಂಜಾರಬಾರ್ದು, ಎಂಥ ಹಿಂಸೆಗಳು ಬಂದರೂ ನಾನು ಕುಗ್ಗಿ ಹೋಗಬಾರ್ದು, ಎಂಥ ಹೋರಾಟ, ಅವಮಾನ, ನಿಂದನೆಗಳು ಬಂದರೂ ನಾನು ನಿನ್ನ ದೂಷಿಸಬಾರ್ದು, ನಾನು ಮಾಡೋ ಪ್ರಾರ್ಥನೆಗಳನ್ನ ಬಿಡಬಾರ್ದು, ನಾನು ಬೈಬಲ್ ಓದೋದನ್ನು ಬಿಡಬಾರ್ದು, ನನ್ನ ಭಕ್ತಿ ಜೀವಿತಗಳನ್ನ ನಾವು ಕುಂದಿಸಿಕೊಳ್ಳಬಾರ್ದು. ನಾನು ಏನೇ ಕಷ್ಟಗಳು, ಹೋರಾಟಗಳು ಬಂದರೂ ಅದರಲ್ಲಿ ದೃಢವಾಗಿ, ಸ್ಥಿರವಾಗಿ ನಾನು ನಿಲ್ಲಬೇಕು ಸ್ವಾಮಿ. ಅದಕ್ಕಾಗಿ ನನ್ನನ್ನು ಬಲಪಡಿಸು, ಅದಕ್ಕಾಗಿ ನನ್ನನ್ನು ಉತ್ಸಾಹಪಡಿಸು ದೇವ. ನಿನ್ನ ಜೊತೆಯಲ್ಲಿದ್ದು ಎಲ್ಲವನ್ನು ಜಯಿಸಿ ನಾನು ಮುಂದೆ ಸಾಗುವಾಗೆ ನನ್ನ ಕರ ಹಿಡಿದು ನೀವು ನನ್ನ ನಡೆಸಿರಿ ಅಂದ್ಬಿಟ್ಟು ನಾವೇನು ಮಾಡಬೇಕಂದ್ರೆ ದೇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ನಾವು ಪ್ರಾರ್ಥನೆ ಮಾಡೋಗೆ ನಾವೇನು ಮಾಡ್ತೀವಿ, ಎಲ್ಲವನ್ನು ಜಯಿಸಲು ಶಕ್ತಿವಂತರಾಗ್ಬಿಡ್ತೀವಿ. ಹಲ್ಲೆಲೂಯಾ. ಯಾಕಂದರೆ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಜೊತೆ ಯಾರು ಇರ್ತಾರೆ, ಯೇಸು ಇದ್ದಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ತಾನು ಶೋಧಿಸಲ್ಪಟ್ಟ ಯೇಸು ಈ ಲೋಕದಲ್ಲಿ ತಾನು ಶೋಧಿಸಲ್ಪಟ್ಟು ಎಲ್ಲ ಬಾಧೆಗಳನ್ನ ಅನುಭವಿಸಿದ. ಅದೇ ರೀತಿಯಾಗಿ ಈಗ ಯಾರೆಲ್ಲ
ಶೋಧಿಸಲ್ಪಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಸಹಾಯ ಮಾಡಲು ಯೇಸು ನಮ್ಮ ಸಂಗಡ ಇದ್ದಾರೆ. ಅವ್ರು ಇರುವಾಗೆ ನಾವು ಎಲ್ಲವನ್ನು ಜಯಿಸ್ಬಿಡ್ತೀವಿ. ಅವರು ಇರುವಾಗೆ ನಾವು ಎಲ್ಲವನ್ನು ಸಾಧಿಸಿ ಮುಂದೆ ಸಾಗಲು ನಾವು ದೇವರಲ್ಲಿ ಬಲಗೊಂಡವರಾಗಿ ನಾವು ಮುಂದೆ ಹೋಗ್ತೀವಿ. ಹಾಲೆಲ್ಲೂಯ. ನೋಡ್ರಿ, ಕೆಂಪು ಸಮುದ್ರ ಮುಂದೆ ಇಸ್ರಾಯೇಲ್ ಜನಗಳು ನಿಂತಿದ್ರು, ಆದರೆ ಅವ್ರ ಹಿಂದೆ ಶತ್ರುಗಳು ಬಂದು ನಿಂತಿದ್ರು, ಐಗುಪ್ತರು. ಈ ಇಸ್ರಾಯೇಲ್ ಜನಗಳು ಏನು ಮಾಡಿದ್ರು, ಸಮುದ್ರನ ದಾಟಿ ಒಣ ನೆಲವನ್ನು ದಾಟಿ ಮುಂದಕ್ಕೆ ಹೋಗ್ಬಿಟ್ರು. ಆದರೆ ಅದೇ ಐಗುಪ್ತದವರು ಆ ಸಮುದ್ರವನ್ನು ದಾಟಲು ಅವರು ಒಳಗೋಗ್ತಾರೆ, ಆದರೆ ಅದನ್ನು ದಾಟೋಕ್ಕೋಗದೆ ಮುಳುಗಿ ನಾಶ ಆಗಿಬಿಡ್ತಾರೆ. ಆಗ ಇದೇನಂದರೆ, ದೇವ್ರ ಒಳಗಡೆ ಯಾರೆಲ್ಲ ಮುಂದೆ ಸಾಗ್ತಾರೋ, ದೇವ್ರ ಮೇಲೆ ಯಾರೆಲ್ಲ ವಿಶ್ವಾಸದಲ್ಲಿ, ಯಾರೆಲ್ಲ ಪ್ರಾರ್ಥನೆಯಲ್ಲಿ, ಯಾರೆಲ್ಲ ವಾಕ್ಯದಲ್ಲಿ, ಯಾರೆಲ್ಲ ಕ್ರಿಸ್ತನ ಮೇಲಿರುವಂಥ ನಂಬಿಕೆಯಿಂದ ವೈರಾಗ್ಯವಾಗಿ ಧೈರ್ಯವಾಗಿ ಯಾರೆಲ್ಲ ಈ ಲೋಕದಲ್ಲಿ ಜೀವಿಸ್ತಾರೋ ಅವರು ಈ ಲೋಕವನ್ನು ದಾಟಿ ಜಯಿಸಿ ಮುಂದೆ ಹೋಗ್ಬಿಡ್ತಾರೆ. ಆದರೆ ಯಾರು ಕ್ರಿಸ್ತನಲ್ಲಿ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಒಂದು ಅಭಿಷೇಕ ಇಲ್ಲ, ಒಂದು ವಿಶ್ವಾಸ ಇಲ್ಲ, ಅವರುಗಳು ಈ ಲೋಕವನ್ನಾಗಲಿ, ಲೋಕದಲ್ಲಿರೋ ಸಮಸ್ಯೆಗಳಾಗಲಿ, ತನ್ನ ಜೀವಿತದಲ್ಲಿ ಬರೋಂಥ ಎಂಥ ಹೋರಾಟ ಕಷ್ಟಗಳಾದರೆ ಅವ್ರು ಜಯಿಸೋಕ್ಕಾಗಲ್ಲ. ಯಾಕೆ ಹೇಳಿದ್ರೆ, ದೇವರು ಅವರೊಟ್ಟಿಗಿಲ್ಲ ಅಂದರೆ ಅವ್ರು ಯಾವುದನ್ನು ಜಯಿಸಲು ಸಾಧ್ಯ ಆಗೋದಿಲ್ಲ. ದೇವರು ನಮ್ಮ ಸಂಗಡ ಇದ್ದರೆ ನಾವು ಸಕಲವನ್ನು ಸಾಧಿಸಲು ಜಯಿಸಲು ಸಾಧ್ಯ ಆಗುತ್ತೆ. ಹಾಗಾಗಿ ದೇವ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ನೋಡ್ರಿ, ಪಾಪಗಳಲ್ಲಿ ಬೀಳದಾಗೆ, ಅರ್ಥ ಗೊತ್ತಾ, ಹಿಂಜಾರಿ ಹೋಗೋದಾಗೆ, ಲೋಕದ ಆಸೆಗಳಲ್ಲಿ ನಾವು ಹೋಗೋದಾಗೆ ನಾವೇನು ಮಾಡಬೇಕಂದ್ರೆ ಕ್ರಿಸ್ತನನ್ನೇ ನಾವು ನೋಡುವರಾಗಿರಬೇಕು. ಆತ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿ ಜಯಿಸಿ ಜಯಶಾಲಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ನಾವು ಅವ್ರನ್ನೇ ನೋಡುವುದಾದರೆ ನಾವು ಎಲ್ಲವನ್ನು ಜಯಿಸಿ ಮುಂದಕ್ಕೆ ಹೋಗ್ಬಿಡ್ತೀವಿ. ನಮಗೆ ಕ್ರಿಸ್ತನೇ ಬಲ, ಕ್ರಿಸ್ತನೇ ನಮ್ಮ ನಂಬಿಕೆ, ಕ್ರಿಸ್ತನೇ ನಮಗೆ ಸಹಾಯ, ಕ್ರಿಸ್ತನೇ ನಮಗೆ ಆಶ್ರಯ, ಅವರೇ ನಮಗೆ ದುರ್ಗ, ಅವರೇ ನಮಗೆ ಕೋಟೆ ಆಗಿದ್ದಾರೆ. ಹಾಗಾಗಿ ದೇವರೇ ಎಲ್ಲದರದಲ್ಲಿ ನಿಮಗೆ ದೇವರೇ. ಅವ್ರನ್ನ ಆತುಕೊಂಡು ನಾವು ಮುಂದೆ ಹೋಗುವಾಗೆ ಕಷ್ಟಗಳು ಎಷ್ಟು ಮಾತ್ರ, ಹೋರಾಟಗಳು ಎಷ್ಟು ಮಾತ್ರ, ಸಮಸ್ಯೆಗಳು ಎಷ್ಟು ಮಾತ್ರ, ಇದು ಯಾವುದು ನಮಗೆ ದೊಡ್ಡ ಕಷ್ಟವೇ ಅಲ್ಲ. ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ದೊಡ್ಡ ಬೆಟ್ಟವೇ ನೀನು ಯಾರು, ಅಂದರೆ ದೊಡ್ಡ ಕಷ್ಟವೇ, ದೊಡ್ಡ ಹೋರಾಟವೇ, ದೊಡ್ಡ ಅವಮಾನವೇ ನೀನು ಯಾರು. ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮ. ಅಭಿಷೇಕಿಸಲ್ಪಟ್ಟ ದೇವರ ಮಕ್ಕಳ ಮುಂದೆ ಕಷ್ಟಗಳು ನೆಲಸಮ, ಹೋರಾಟಗಳು ನೆಲಸಮ, ಎಲ್ಲ ತೊಂದರೆಗಳು ನೆಲಸಮ, ಎಲ್ಲ ಹಿಂಸೆಗಳು ಸಂಕಷ್ಟಗಳು ನೆಲಸಮ. ಎಂಥ ದುಷ್ಟ ವ್ಯಕ್ತಿಗಳಾಗಲಿ, ಎಂಥ ಒಂದು ದುಷ್ಟರಾಗಲಿ, ಒಂದು ಕೆಟ್ಟವರಾಗಲಿ ನಮಗೆ ವಿರೋಧವಾಗಿ ಎದ್ದು ಬಂದರು, ಯಾವ ಶತ್ರುಗಳಾಗಲಿ ವೈರಿಗಳಾಗಲಿ ಯಾರು ನಮ್ಮನ್ನು ಜಯಿಸಲು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಜಯ ಹೊಂದಿರೋ ಯೇಸು ಕ್ರಿಸ್ತನು ನಮ್ಮಲ್ಲಿರುವಾಗೆ ನಾವು ಸಕಲವನ್ನು ಜಯಿಸ್ಬಿಡ್ತೀವಿ. ಹಾಲೆಲ್ಲೂಯ. ಹಾಗಾಗಿ ದೇವ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ಈ ಶೋಧನೆಗಳನ್ನ ನೋಡಿ ಭಯಪಡಬೇಡಿ. ಈ ಶೋಧನೆಗಳನ್ನ ನೋಡಿ ನೀವು ಭಕ್ತಿಗಳನ್ನ ಬಿಟ್ಟುಬಿಡಬೇಡಿ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟುಬಿಡಬೇಡಿ, ಬೈಬಲ್ ಓದೋದನ್ನು ಬಿಟ್ಟುಬಿಡಬೇಡಿ. ಕ್ರಿಸ್ತನ ಮೇಲಿರೋಂಥ ನಂಬಿಕೆನ ಬಿಡದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀವು ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರ ಮುಖವನ್ನೇ ನೋಡಿ ನೀವು ಜೀವಿಸಿ ಮುಂದಕ್ಕೆ ಹೋಗುವುದಾದರೆ ನಿಮಗೆ ಮುಂದೆ ಒಂದು ದೊಡ್ಡ ಆಶೀರ್ವಾದ, ಒಂದು ದೊಡ್ಡ ಅದ್ಭುತ, ಒಂದು ದೊಡ್ಡ ಬಹುಮಾನ, ಒಂದು ದೊಡ್ಡ ಜಯಮಾಲೆ ನಿಮಗೆ ಭೂಮಿಯಲ್ಲಿ ದೊಡ್ಡ ಆಶೀರ್ವಾದ ಇರುತ್ತೆ, ಪರಲೋಕದಲ್ಲಿ ಉನ್ನತವಾದ ಆಶೀರ್ವಾದ ಇರುತ್ತೆ. ಇದು ಎಲ್ಲವೂ ದೇವರು ಜಯಿಸಿದವರಿಗೆ ಕೊಡಲು ಶಕ್ತನಾಗಿರ್ತಾನೆ. ಅದಕ್ಕೆ ಯಾಕೋಬು 1:12 ಹೇಳುತ್ತೆ, ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಮನುಷ್ಯ ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದಿಕೊಳ್ಳುತ್ತಾನೆ. ಕಷ್ಟಗಳೆಲ್ಲ ನೀವು ಸಹಿಸ್ಕೊಂಡು ಅದರಲ್ಲಿ ಪರಿಶೋಧಿತರಾದಿ ಆಮೇಲೆ ನೀವು ಏನು ಮಾಡ್ತೀರಿ ಗೊತ್ತಾ, ಜಯಿಸ್ಬಿಟ್ರಿ. ಆಮೇಲೆ ನಿಮಗೇನಂತೆ, ಜಯಮಾಲೆ. ಯೋಬು ಎಲ್ಲವನ್ನು ಜಯಿಸಿದ, ಅವನಿಗೆ ದೇವರು ದೊಡ್ಡ ಆಶೀರ್ವಾದ ಭೂಮಿಯಲ್ಲಿ ಕೊಟ್ಟ, ಪರಲೋಕದಲ್ಲಿ ಒಂದು ದೊಡ್ಡ ಆಶೀರ್ವಾದ. ಇದೇ ರೀತಿಯಾಗಿ ನಾವುಗಳು ಎಲ್ಲ ಜಯಿಸುವಾಗೆ ನಮಗೆ ಭೂಮಿಯಲ್ಲಿ ದೊಡ್ಡ ಆಶೀರ್ವಾದ, ಪರಲೋಕದಲ್ಲಿ ಒಂದು ದೊಡ್ಡ ಆಶೀರ್ವಾದ ಇರುತ್ತೆ. ಇದನ್ನು ಯಾರು ಕಳ್ಕೊಳ್ಬಾರ್ದು, ಇದೆಲ್ಲ ಹೊಂದಿಕೊಳ್ಳ್ರಿ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಎಲ್ಲದರದಲ್ಲಿ ದೇವರನ್ನ ಮುಂದೆ ಇಡ್ರಿ, ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದ್ರಿ, ನಂಬಿಕೆ ಮಾತುಗಳನ್ನ ಮಾತಾಡ್ರಿ. ನೀವೆಲ್ಲದ್ರಿಗಾಗಿ ಏನು ಮಾಡಬೇಕು, ಎದೆಗುಂದಿ ಹೋಗೋದೆ ಧೈರ್ಯವಾಗಿ ದೇವರ ಜೊತೆಲಿದ್ದು ಧೈರ್ಯವಾಗಿ ಮುಂದೆ ಸಾಗ್ರಿ. ದೇವರೆಲ್ಲ ನೋಡ್ಕೊಳ್ತಾರೆ, ದೇವ್ರು ನಿಮ್ಮನ್ನ ನಡೆಸ್ತಾರೆ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಸಣ್ಣ ಪ್ರಾರ್ಥನೆ ಮಾಡೋಣ.
ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೋಡು ಸ್ವಾಮಿ. ಯಾರಿಗೆ ಹೋರಾಟಗಳು, ಕಷ್ಟಗಳು, ಹಿಂಸೆಗಳು, ನಿಂದೆ, ಅವಮಾನ, ಬಾಧೆಗಳು, ಹೋರಾಟ, ಶೋಧನೆ ಏನಿದ್ರು ಅವರೆಲ್ಲರ ಜೀವಿತದಲ್ಲಿ ನಿನ್ನ ಬಲ ಹೊರಡಲಿ ಸ್ವಾಮಿ. ಎಲ್ಲರಿಗೂ ಬಲ ಕೊಡ್ರಿ, ಎಲ್ಲರಿಗೂ ಸಹಿಸ್ಕೊಳ್ಳೋ ಶಕ್ತಿ ಕೊಡ್ರಿ, ಎಲ್ಲರಿಗೂ ಬಿಡುಗಡೆ ಕೊಡ್ರಿ, ಎಲ್ಲರಿಗೂ ಜಯ ಕೊಡ್ರಿ. ಎಲ್ಲರೂ ಸ್ವಾಮಿ ನೀನು ತಾನೇ ಬಲದ ಮೇಲೆ ಬಲವನ್ನು ಕೊಟ್ಟು ಎಲ್ಲರನ್ನ ನೀನು ಬಲಪಡಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರೊಟ್ಟಿಗೆ ನೀವಿದ್ದು ಮಾರ್ಗ ನಡೆಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ದೇವಜನಗಳೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.